ಆಂಕರ್ ಅನುಶ್ರೀ ಬಾಳಲ್ಲಿ ಬಂದ ಹೊಸ ವ್ಯಕ್ತಿ ಮದುವೆಯಾಗೋದು ಇವರನ್ನೇ. ಆಂಕರ್ ಅನುಶ್ರೀ ಅವರು ಕನ್ನಡಿಗರ ಮನೆ ಮಗಳಾಗಿದ್ದು, ಆಂಕರ್ ಅನುಶ್ರೀ ಅವರನ್ನ ಕೋಟಿ ಕೋಟಿ ಅಭಿಮಾನಿಗಳು ಇಷ್ಟಪಡ್ತಾರೆ. ಆಂಕರ್ ಅನುಶ್ರೀ ಒಂದು ವಾರ ಕಿರುತೆರೆ ಮೇಲೆ ಬರದೇ ಇದ್ರೆ ಏನಾಯ್ತೋ ಅಂತ ಅಭಿಮಾನಿಗಳಿಗೆ ಆತಂಕ ಶುರುವಾಗ್ತದೆ. ಅದರಲ್ಲೂ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಚಿಂತೆ ಮಾಡ್ತಾ ಇದ್ದ ಅಭಿಮಾನಿಗಳಿಗೆ ಭರ್ಜರಿ ಸುದ್ದಿ ಇದೀಗ ಸಿಕ್ಕಂತಾಗಿದೆ. ಹೌದು, ಆಂಕರ್ ಅನುಶ್ರೀ ಮದುವೆ ಯಾವಾಗ ಅನ್ನೋ ಪ್ರಶ್ನೆಯು ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಆಂಕರ್ ಅನುಶ್ರೀ ಅವರ ಬಗ್ಗೆ ಕಾಳಜಿ ವಹಿಸುವ ಕೋಟಿ ಕೋಟಿ ಅಭಿಮಾನಿ ಬಳಗ ಈ ಬಗ್ಗೆ ಚಿಂತೆ ಮಾಡ್ತಾ ಇತ್ತು. ಆಂಕರ್ ಅನುಶ್ರೀ ಅವರು 36 ವರ್ಷ ವಯಸ್ಸು ಕಳೆದ್ರು ಮದುವೆಯಾಗಿಲ್ಲ. ಯಾವಾಗ ಆಂಕರ್ ಅನುಶ್ರೀ ಅವರ ಮದುವೆ ಆಗುತ್ತೋ ಅನ್ನೋ ಪ್ರಶ್ನೆಯು ಉದ್ಭವಿಸಿತ್ತು. ಹಲವು ವರ್ಷಗಳಿಂದಲೂ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾರೆ ಅಂತ ಕನ್ನಡಿಗರು ಕಾಯ್ತಿದ್ರು. ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಕೊನೆಗೂ ಅರ್ಜುನ್ ಜನ್ಯ ಲವ್ ಬಗ್ಗೆ ಜೀ ಕನ್ನಡ ಸರಿಗಮಪ, ಜೀ ಕನ್ನಡ ಡ್ರಾಮಾ ಜೂನಿಯರ್ಸ್, ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು, ಜೀ ಕನ್ನಡ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಹೀಗೆ ಯಾವುದೇ ರಿಯಾಲಿಟಿ ಶೋ ಬಂದರೂ ಅಲ್ಲಿ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರು ಇದ್ದೇ ಇರ್ತಾರೆ. ಅಲ್ಲದೆ ಇಬ್ಬರ ನಡುವೆ ಪ್ರೀತಿ ಇದೆ, ಇಬ್ಬರು ಮದುವೆ ಆಗ್ತಾರೆ ಅನ್ನೋ ಮಾತುಗಳು ಓಡಾಡ್ತಿವೆ. ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಕೊನೆಗೂ ಅರ್ಜುನ್ ಜನ್ಯ ಲವ್ ಬಗ್ಗೆ ಹೇಳಿದ್ದಾರೆ. ಹೌದು, ರಮೇಶ್ ಅರವಿಂದ್ ಅವರು ಬಂದಿದ್ದಂತಹ ಜೀ ಕನ್ನಡ ಸರಿಗಮಪ ಎಪಿಸೋಡ್ ವೇಳೆ ಆಂಕರ್ ಅನುಶ್ರೀ ಅವರು ಎಲ್ಲರ ಪರಿಚಯ ಮಾಡಿಕೊಟ್ರು. ಇದೇ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರು ಅರ್ಜುನ್ ಜನ್ಯ ತಮ್ಮ ಮೇಲೆ ಎಷ್ಟು ಪ್ರೀತಿಯನ್ನ ತೋರಿಸ್ತಾರೆ ಎಂಬುದನ್ನ ಕೂಡ ಹೇಳಿದ್ರು. ಆಂಕರ್ ಅನುಶ್ರೀ ಕೊನೆಗೂ ಅರ್ಜುನ್ ಜನ್ಯ ಲವ್ ಬಗ್ಗೆ ಹೇಳಿದ್ದಾರೆಂದು ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಕೆಲವರು ಇಬ್ಬರ ಮದುವೆ ಯಾವಾಗ ಅಂತ ಕೂಡ ಕುತೂಹಲದ ಪ್ರಶ್ನೆ ಮಾಡ್ತಿದ್ದಾರೆ. ಹೀಗಾಗಿ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗೆ ಇಬ್ಬರ ಮದುವೆ ಬಗ್ಗೆ ಕೂಡ ಸುದ್ದಿ ಓಡಾಡ್ತಾ ಇದೆ. ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಜೋಡಿಯಾಗಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿದ್ರು. ಕಳೆದ ವಾರ ಇಬ್ಬರು ಜೋಡಿಯಾಗಿ ವೇದಿಕೆ ಹತ್ತಿ ವಿಶೇಷವಾಗಿ ಜಡ್ಜ್ಗಳೇ ಹಾಡು ಕೂಡ ಹಾಡ್ತಾ ಇದ್ರು. ಅದೇ ಸಮಯದಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಆಂಕರ್ ಅನುಶ್ರೀ ಜೊತೆ ಹೆಜ್ಜೆ ಹಾಕಿದ್ರು. ಹೀಗೆ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಜೋಡಿಯಾಗಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಇದಾಗಿ ಕೆಲವು ದಿನಗಳಲ್ಲಿ ಆಂಕರ್ ಅನುಶ್ರೀ ಅವರು ಅರ್ಜುನ್ ಜನ್ಯ ತಮ್ಮ ಮೇಲೆ ಅದು ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಎಂಬುದನ್ನ ಕೂಡ ಹೇಳಿರೋದು ಭರ್ಜರಿ ಗಮನ ಸೆಳೆದಿದೆ. ನ್ಯೂಸ್ ಡೆಸ್ಕ್, ವಿ2 ನ್ಯೂಸ್, ಬೆಂಗಳೂರು.